ಇದು IAS 2023ರ ಬ್ಯಾಚ್ ಫೋಟೋ. ಇದು ಆಫೀಸರ್ ಟ್ರೈನಿಗಳ ಔಟ್ ಗೋಯಿಂಗ್ ಬ್ಯಾಚ್. 180 ಅಧಿಕಾರಿಗಳನ್ನು ಒಳಗೊಂಡಿರುವ ಇಲ್ಲಿ 74 ಮಂದಿ ಮಹಿಳೆಯರು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ IAS ಬ್ಯಾಚ್ನ 41% ಮಹಿಳೆಯರು ಇದ್ದಾರೆ. ಇದು ಸಿವಿಲ್ ಸರ್ವಿಸ್ನ ಇತಿಹಾಸದಲ್ಲಿ ಮಹಿಳೆಯರ ಅತಿ ದೊಡ್ಡ ಪ್ರಾತಿನಿಧ್ಯವಾಗಿದೆ. ಇದು ಹೊಸ ಭಾರತದ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಇದು ಬೆಳೆಯುತ್ತಿರುವ ಪ್ರವೃತ್ತಿಯ ಭಾಗವಾಗಿದೆ. ಈಗ ಹೆಚ್ಚಿನ ಭಾರತೀಯ ಮಹಿಳೆಯರು ನಾಗರಿಕ ಸೇವೆಗಳಿಗೆ ಸೇರಲು ಬಯಸುತ್ತಿದ್ದಾರೆ. 15 ವರ್ಷಗಳ ಅವಧಿಯಲ್ಲಿ ಮಹಿಳಾ UPSC ಅರ್ಜಿದಾರರು 4 ಪಟ್ಟು ಹೆಚ್ಚಾಗಿದ್ದಾರೆ. ಇದು ಒಟ್ಟು ಅರ್ಜಿದಾರರ ಬೆಳವಣಿಗೆಯನ್ನು ಮೀರಿಸಿದ್ದಲ್ಲದೆ ಮಹಿಳೆಯರು ಅವರಲ್ಲಿ 1/3 ಭಾಗದಷ್ಟು ಇದ್ದಾರೆ. ಅಷ್ಟೇ ಅಲ್ಲ, ಮಹಿಳೆಯರ ಯಶಸ್ಸಿನ ಪ್ರಮಾಣವು ಹೆಚ್ಚುತ್ತಿದೆ. 2018ರಲ್ಲಿ ಇದು 24% 2023ರಲ್ಲಿ ಇದು ಹೆಚ್ಚಾಗಿದ್ದು 34% ರ್ಯಾಂಕ್ಗಳನ್ನು ಮಹಿಳೆಯರೇ ಪಡೆದಿದ್ದಾರೆ. ಟಾಪ್ 10 ಅಭ್ಯರ್ಥಿಗಳಲ್ಲಿ 5 ಮಂದಿ ಮಹಿಳೆಯರು ಇದ್ದಾರೆ. ಇನ್ನೊಂದು ವಿಚಾರ ಏನಂದ್ರೆ, ನಾಗರಿಕ ಸೇವೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಅನ್ನೋದೇನೂ ಇಲ್ಲ. ಆದ್ದರಿಂದ ನೀವು ನೋಡ್ತಾ ಇರೋ ಈ ಅಂಕಿಅಂಶಗಳು ಎಲ್ಲವೂ ಅರ್ಹತೆಯನ್ನೇ ಆಧರಿಸಿವೆ ಮತ್ತು ಇದು ಶ್ಲಾಘನೀಯ ಪ್ರಗತಿಯಾಗಿದೆ. ಈ ಬದಲಾವಣೆಯ ಹಿಂದೆ ಇರುವುದೇನು? ತಜ್ಞರ ಪ್ರಕಾರ ಈ ಬದಲಾವಣೆಯ ಹಿಂದೆ 2 ವಿಚಾರಗಳಿವೆ. ಮೊದಲನೆಯದು ಹೆಚ್ಚಿನ ಅರಿವು ಮತ್ತು ಎರಡನೆಯದು ಪೀಳಿಗೆಯ ಸಾಮಾಜಿಕ ಬದಲಾವಣೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ವಿವಿಧ ವಿಷಯಗಳ ಬಗ್ಗೆ ಜ್ಞಾನದ ಅಗತ್ಯವಿದೆ. ಹಿಂದೆ ಇದು ದಿನಪತ್ರಿಕೆಗಳು ಮತ್ತು ಪುಸ್ತಕಗಳನ್ನು ಹುಡುಕುತ್ತಾ ಗಂಟೆಗಟ್ಟಲೆ ಕಳೆಯುವುದನ್ನು ಆಧರಿಸಿತ್ತು. ಸಾರ್ವಜನಿಕ ಗ್ರಂಥಾಲಯಗಳು ಅಭ್ಯರ್ಥಿಗಳ 2ನೇ ಮನೆಯಂತಾಗಿದ್ದವು. ಆದರೆ ಮಹಿಳಾ ಅಭ್ಯರ್ಥಿಗಳಿಗೆ ಇವುಗಳನ್ನೆಲ್ಲ ಅಷ್ಟು ಸುಲಭವಾಗಿ ಬಳಸಿಕೊಳ್ಳಲು ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಈಗ ಇಂಟರ್ನೆಟ್ನಿಂದಾಗಿ ಅವರಿಗೆ ಡಿಜಿಟಲ್ ಪ್ರಯೋಜನ ಸಿಗಲು ಪ್ರಾರಂಭವಾಯಿತು ಮತ್ತು ಅಧ್ಯಯನ ಸಾಮಗ್ರಿಗಳು ಕೇವಲ 1 ಕ್ಲಿಕ್ ಅಂತರದಲ್ಲಿ ಸಿಗುತ್ತಿವೆ. ಇದು ಹೆಚ್ಚುತ್ತಿರುವ ಸಂಖ್ಯೆಗಳಿಗೆ ಪ್ರಮುಖ ಕಾರಣವಾಗಿದೆ. ಎರಡನೆಯ ಕಾರಣ, ಈ ಪರೀಕ್ಷೆಗೆ ತಯಾರಿ ನಡೆಸುವುದು ದೀರ್ಘ ಪ್ರಕ್ರಿಯೆ. ಪ್ರತಿ ವರ್ಷ 1 ಮಿಲಿಯನ್ಗಿಂತಲೂ ಹೆಚ್ಚು ಆಕಾಂಕ್ಷಿಗಳು ಪರೀಕ್ಷೆಯನ್ನ ತೆಗೆದುಕೊಳ್ಳುತ್ತಾರೆ. ಒಬ್ಬ ಅಭ್ಯರ್ಥಿಗೆ ಅದನ್ನ ಭೇದಿಸಲು ಸರಾಸರಿ 3 ಪ್ರಯತ್ನಗಳು ಬೇಕಾಗ್ತವೆ. ಇದರರ್ಥ 4.5 ವರ್ಷಗಳ ತೀವ್ರ ತಯಾರಿ. ಹಿಂದೆ ಎಲ್ಲ ಹೆಚ್ಚಿನ ಮಹಿಳೆಯರಿಗೆ ಇದು ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಭಾರತದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಮಹಿಳೆಯರ ದಾಖಲಾತಿ 49% ಏರಿದೆ. ಆದ್ದರಿಂದ ಮಹಿಳೆಯರು ಉತ್ತಮ ಶಿಕ್ಷಣ ಪಡೀತಾ ಇದ್ದಾರೆ. ಅವರು ಹೆಚ್ಚು ಮಹತ್ವಾಕಾಂಕ್ಷೆ ಉಳ್ಳವರಾಗುತ್ತಿದ್ದಾರೆ ಮತ್ತು ಭಾರತೀಯ ಕುಟುಂಬಗಳು ಅವರ ವೃತ್ತಿ ಆಯ್ಕೆಗಳಿಗೆ ಹೆಚ್ಚು ಬೆಂಬಲ ನೀಡುತ್ತಿವೆ. ಹೆಚ್ಚಿನ ಮಹಿಳೆಯರು ಸೇವೆಯಲ್ಲಿ ತಮ್ಮ ಪೂರ್ಣ ಅವಧಿಯನ್ನ ಪೂರ್ಣಗೊಳಿಸಿದ ನಂತರವೇ ನಿವೃತ್ತರಾಗುತ್ತಾರೆ. ಇನ್ನೂ ಕೆಲವು ಸವಾಲುಗಳು ಇವೆಯಾದರೂ ಒಟ್ಟು ಚಿತ್ರಣ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಇದು ಸ್ಥಿರವಾದ ಸುಧಾರಣೆಯನ್ನು ತೋರಿಸುತ್ತದೆ. ಕಾಲವೊಂದಿತ್ತು, ಅಂದು ಭಾರತದ ಮೊದಲ ಮಹಿಳಾ IAS ಅಧಿಕಾರಿ ಅನ್ನಾ ರಾಜ ಮಲ್ಹೋತ್ರಾ ಅವರ ನೇಮಕಾತಿ ಪತ್ರವು ಒಂದು ಷರತ್ತಿನೊಂದಿಗೆ ಬಂದಿತ್ತು. ಅವರು ಮದುವೆಯಾದರೆ ಅವರ ಸೇವೆಯನ್ನು ಕೊನೆಗೊಳಿಸಲಾಗುತ್ತದೆ ಅಂತ. ಆದರೆ ಈಗ ಹಾಗಿಲ್ಲ. ಇಂದು ಸಾವಿರಾರು ಮಹಿಳೆಯರು ಪ್ರತಿ ವರ್ಷ ನಾಗರಿಕ ಸೇವೆಗಳ ಪರೀಕ್ಷೆಯನ್ನ ತೆಗೆದುಕೊಳ್ಳುತ್ತಾರೆ. ಅವರಲ್ಲಿ ಡಜನ್ ಗಟ್ಟಲೆ ಜನರು ಅದನ್ನ ತೇರ್ಗಡೆಯಾಗುತ್ತಾರೆ, ಉನ್ನತ ಶ್ರೇಣಿಗಳನ್ನ ಗಳಿಸುತ್ತಾರೆ ಮತ್ತು ಇತಿಹಾಸ ನಿರ್ಮಿಸುತ್ತಾರೆ.